ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ಉಜ್ಜೀವನಕ್ಕಾಗಿ ಸಿದ್ಧರಾಗ್ತಿದ್ದೇವೆ. ಉಜ್ಜೀವನ ಹೊಂದುವುದಕ್ಕೆ ನಾವು ಮೊದಲನೇದಾಗಿ ಪ್ರಕಟಣೆಯನ್ನು ಹೊಂದಬೇಕು. ತಪ್ಪಿ ಹೋದ ಮಗನ ಕಥೆಯಲ್ಲಿ ಹೇಗೆ ಆತನಿಗೆ ತಂದೆ ಕುರಿತಾದ ಅರಿವು, ತಂದೆ ಕುರಿತಾದ ಆ ಪ್ರಕಟಣೆ ದೊಡ್ಡ ಒಂದು ಬದಲಾವಣೆಯನ್ನು ಆತನ ಜೀವನದಲ್ಲಿ ತಂದಿತು. ಆತನ ತಿರುಗಿ ತಂದೆ ಮನೆಗೆ ಬಂದ, ಆತ ಉಜ್ಜೀವಿಸಲ್ಪಟ್ಟ, ಪರಿಸ್ಥಿತಿಗಳೆಲ್ಲ ಮಾರ್ಪಟ್ಟು ಹೋಗೋಯ್ತು. ಸೊ ಹಾಗಿದ್ರೆ ಈ ದಿವಸದಲ್ಲಿ ಕೂಡ ಹಾಗೆ ಕ್ರಿಸ್ತನ ಕುರಿತಾಗಿ ಅರಿತುಕೊಳ್ಳುವ ಆ ಅರಿವು, ಆ ಒಂದು ಪ್ರಕಟಣೆಯೇ ನಮ್ಮ ಜೀವನದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡ್ತದೆ. ಅದನ್ನೇ ನಾವು ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ನಾವು ಒಂದು ಭಾಗದಿಂದ ನೋಡ್ತಾ ಬರ್ತಾ ಇದ್ದೀವಿ. ಕಳೆದ ವಾರಗಳಿಂದ ನಾವು ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬಿ ಆಟಿಟ್ಯೂಡ್ಸ್, ಪರ್ವತ ಪ್ರಸಂಗದಲ್ಲಿ ಮಾಡಲ್ಪಟ್ಟಂಥ ಆ ಬಿ ಆಟಿಟ್ಯೂಡ್ಸ್ ಎಂಬುದಾಗಿ ಹೇಳ್ತಾರೆ. ಸೊ ಅದನ್ನು ನಾವು ಧ್ಯಾನ ಮಾಡ್ತಾ ಬಂದ್ವಿ. ಕಳೆದ ವಾರ ನಾವು ಕಡೆಯದಾಗಿ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು ಎಂಬುದಾಗಿ ನಾವು ನೋಡಿದ್ವಿ. ಸೊ ದಯವಿಟ್ಟು ನಾನು ಹೇಳಕ್ಕೆ ಇಷ್ಟಪಡುವಂಥದ್ದು ಏನಂತ ಹೇಳಿದ್ರೆ, ನಾವು ಎಂಥವರಾಗಿದ್ದೀವಿ, ಸೊ ನಾವು ಕ್ರಿಸ್ತನಲ್ಲಿ ಯಾರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕ್ರಿಸ್ತನಲ್ಲಿ ನಾವು ಆ ಹಿಂಸೆಯನ್ನು ತಾಳಿಕೊಳ್ಳುವಂಥದ್ದು ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಕ್ರಿಸ್ತನ ಹಿಂಸೆಯನ್ನು ಅನುಭವಿಸಿದ್ದಾನೆ. ಕ್ರಿಸ್ತನು ಶಿಲುಬೆಯಲ್ಲಿ ಸಾಯದಿದ್ದಿದ್ರೆ, ಕ್ರಿಸ್ತನು ಶಿಲುಬೆಯಲ್ಲಿ ಹಿಂಸೆಯನ್ನು ಹಾದು ಹೋಗದಿದ್ದಿದ್ರೆ ನಮಗೆ ಖಂಡಿತವಾಗಿಯೂ ಬಿಡುಗಡೆ ಇರ್ತಿರಲಿಲ್ಲ. ಗೋಧಿ ಕಾಳು ಕೊಳೆಯದ ಹೊರತು ಮತ್ತೆ ಅದು ಅನೇಕ ಗೋಧಿ ಕಾಳಿಗೆ ಕಾರಣವಾಗಲ್ಲ. ಸೊ ಹಿಂಸೆ ಒಳ್ಳೆಯದು, ಹಿಂಸೆ ಒಳ್ಳೆಯದು. ಸೊ ನನ್ನ ಜೀವನದಲ್ಲಿ ಅನೇಕ ಹಿಂಸೆಗಳನ್ನ ನಾನು ಹಾದು ಬಂದಿದ್ದೇನೆ. ನನ್ನ ಕುಟುಂಬದಲ್ಲಿ ಕ್ರಿಸ್ತನ ನಿಮಿತ್ತ ಹಿಂಸೆಯನ್ನು ಹಾದು ಬಂದಿದ್ದೇನೆ. ನನ್ನ ಸಮಾಜದ ಮೂಲಕ ಹಿಂಸೆಯನ್ನು ಹಾದು ಬಂದೆ. ಮಾತಿನ ಮೂಲಕ ಹಿಂಸೆ, ಶಾರೀರಿಕವಾದ ಹಿಂಸೆ, ಮೆಂಟಲಿ, ಫಿಸಿಕಲಿ, ವರ್ಬಲಿ ನಾನು ಆ ಹಿಂಸೆಯನ್ನು, ಆ ಪರ್ಸಿಕ್ಯೂಷನ್ನ ಹಾದು ಬಂದಿದ್ದೇನೆ. ಸೊ ಈ ಹಿಂಸೆ ಒಳ್ಳೆಯದೇ, ನಮ್ಮನ್ನು ಉತ್ತಮವಾದ ಮಾರ್ಗದಲ್ಲಿ ನಡೆಸ್ತಾ ಹೋಗುತ್ತೆ, ನಮ್ಮನ್ನು ತಾಳ್ಮೆ ಉಳ್ಳವರಾಗಿ ಮಾಡ್ತದೆ, ನಮ್ಮನ್ನು ಸಿದ್ಧರನ್ನಾಗಿ ಮಾಡ್ತದೆ, ಇನ್ನೂ ಧೈರ್ಯವನ್ನು ನಮ್ಮಲ್ಲಿ ತುಂಬುತ್ತೆ, ಇನ್ನೂ ವೈರಾಗ್ಯವನ್ನು ನಮ್ಮೊಳಗಡೆ ತರ್ತದೆ ಪ್ರಿಯರೇ. ಸೊ ಹಾಗಿರೋದ್ರಿಂದ ಕಳೆದ ವಾರದ ವಿಡಿಯೋನ ತಿರುಗಿ ನೋಡ್ರಿ, ಮತ್ತು ಸಾಧ್ಯ ಆದಷ್ಟು ಪೂರ್ಣವಾಗಿ ವಿಡಿಯೋನ ನೋಡ್ರಿ. ಜಸ್ಟ್ ಒಂದು ಸೆಕೆಂಡ್ ಏನೋ ಸ್ಟೇಟಸ್ ನೋಡೋ ಥರ ನೋಡಬೇಡ್ರಿ. ಇದು ದೇವರ ವಚನ. ಇದು ನಾವು ಜೀವನಕ್ಕಾಗಿ ಸಮರ್ಪಣೆ ಮಾಡಿಕೊಟ್ಟು ನಾವು ಕಲಿತಾ ಇರ್ತಕ್ಕಂಥ ವಿಷಯ. ಇದನ್ನು ಸಂತೋಷ ಯಾವುದೋ ನೋಟ್ಸ್ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಗಮನಿಸ್ರಿ, ಇದು ಪವಿತ್ರಾತ್ಮನೇ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಸೊ ನಾವು ಕ್ರಿಸ್ತನ ಕುರಿತಾಗಿ ನಾವು ಅರಿತುಕೊಳ್ಳೋಣ. ಈಗ ಮುಂದುವರೆದು ನಾವು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಲ್ಲೇ ನಾವು ನೋಡ್ತಾ ಇದ್ದೇವೆ. 13ನೇ ವಚನ ಹೀಗೆ ಹೇಳ್ತದೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಸೊ ಹಳೆ ಒಡಂಬಡಿಕೆಯನ್ನು ನಾವು ಈ ಮಾತನ್ನು ನಾವು ನೋಡ್ತೀವಿ. ಯಾವುದೇ ಯಜ್ಞಗಳಾದರೂ ಕೂಡ ಒಪ್ಪಿಲ್ಲದೆ ಸಮರ್ಪಿಸಬಾರದು. ಹಾಗಿದ್ರೆ ಕ್ರಿಸ್ತನೂ ಕೂಡ ನಮಗಾಗಿ ಸಮರ್ಪಿಸಲ್ಪಟ್ಟಂತಹ ಯಜ್ಞವಾಗಿದ್ದಾನೆ. ಆತನ ಪಶ್ಚಾತ್ತಾಪ ಬಲಿಯಾಗಿ, ಸಮಾಧಾನ ಬಲಿಯಾಗಿ, ದೋಷ ಪರಿಹಾರಕ ಬಲಿಯಾಗಿ ಆತ ನಮಗಾಗಿ 5 ಬಲಿಗಳನ್ನು ಸಹ ತನ್ನ ಶಿಲುಬೆ ಮೂಲಕವಾಗಿ ಸಮರ್ಪಿಸಿಬಿಟ್ಟಿದ್ದಾನೆ. ಹಾಗಿದ್ರೆ ಇಲ್ಲಿ ನಾವು ನೋಡೋಂಥದ್ದು, ಆತನಲ್ಲಿಯೂ ಕೂಡ ಉಪ್ಪಿದೆ, ರುಚಿ ಇದೆ. ಉಪ್ಪು ಏನನ್ನ ತೋರಿಸ್ತಂದ್ರೆ ರುಚಿಯನ್ನು ತೋರಿಸ್ತದೆ. ಆತನು ಕೂಡ ಈ ಭೂಮಿಗೆ ಉಪ್ಪೇ. ಆತನು ಉಪ್ಪಾಗದ ಹೊರತು ನಮ್ಮನ್ನು ಉಪ್ಪಾಗಲಿಕ್ಕೆ ಆತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತನ ಎಂಥವನಂದರೆ, ಆತ ಹೇಳದೆ ಯಾವುದನ್ನು ಮಾಡುವವನ ಅಥವಾ ಆತನು ಮಾಡದೆ ಯಾವುದನ್ನು ಹೇಳುವವನಲ್ಲ. ಆತನು ಮಾಡದೆ ಯಾವುದನ್ನು ಹೇಳುವವನಲ್ಲ. ಆತನು ಉಪ್ಪಾಗಿರುವುದರಿಂದಲೇ ನಮ್ಮನ್ನು ಆತನು ಈ ಭೂಮಿಗೆ ಉಪ್ಪು ಎಂಬುದಾಗಿ ಹೇಳ್ತಾನೆ. ಯಾಕೆ ಇಲ್ಲಿ ನಮ್ಮನ್ನು ಸ್ವಾಮಿ ಉಪ್ಪು ಅಂತ ಹೇಳಿದ್ರು? ಬೇರೆ ಯಾವುದೋ ಮಸಾಲ ಐಟಮ್ ನಮ್ಗೆ ಯಾಕೆ ಹೇಳಲಿಲ್ಲ? ನಿನ್ನ ಮೆಣಸು ಅಥವಾ ನಿಮ್ಮನ್ನು ಸಕ್ಕರೆ ಅಥವಾ ನಿಮ್ಮನ್ನು ಹುಳಿ ಅಂತ ಹೇಳಿಲ್ಲ. ಈ ಭೂಮಿಗೆ ನೀವು ಹುಳಿಯಾಗಿದ್ದೀರಿ, ನೀವು ಈ ಭೂಮಿಗೆ ಮೆಣಸಾಗಿದ್ದೀರಿ, ನೀವು ಈ ಭೂಮಿಗೆ ಖಾರವಾಗಿದ್ದೀರಿ ಅಂತ ಹೇಳಿದ್ರಾ? ಇಲ್ಲ, ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ. ಯಾಕೆ ಉಪ್ಪನ್ನೇ ಹೇಳಿದ್ರು? ಉಪ್ಪಿಲ್ಲದೆ ಯಾವ ಆಹಾರವೂ ತಯಾರಿಸಲ್ಪಡುವುದಿಲ್ಲ. ಎಲ್ಲ ಆಹಾರಕ್ಕೂ ಉಪ್ಪು ಅವಶ್ಯಕವಾದಂಥ ಒಂದು ವಸ್ತು. ಖಾರ ಇಲ್ಲದೆ ಊಟ ಮಾಡಬಹುದು, ಹುಳಿ ಇಲ್ಲದೆ ಊಟ ಮಾಡಬಹುದು, ಉಪ್ಪಿಲ್ಲದೆ ಊಟ ಮಾಡಲಿಕ್ಕಾಗುತ್ತಾ ಅಂದರೆ ಇಲ್ಲ. ಸೊ ಉಪ್ಪು ಅತೀ ಮುಖ್ಯವಾದದ್ದು, ಅತೀ ಪ್ರಾಮುಖ್ಯವಾದದ್ದು. ಸೊ ಹಾಗಿದ್ರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಈ ಭೂಮಿಗೆ ಉಪ್ಪಾಗಿದ್ದಿ. ಆ ಪರ್ವತದಲ್ಲಿ ಕೂತ್ಕೊಂಡು ತನ್ನ ಶಿಷ್ಯರ ಬಳಿಯಲ್ಲಿ ಇದನ್ನು ಹೇಳ್ತಾ ಇದ್ದಾರೆ, ನೀವು ಈ ಭೂಮಿಗೆ ಉಪ್ಪಾಗಿದ್ದೀರಿ.
ಸಹೋದರಿಯೇ ಸಹೋದರನೇ, ಈ ಕಡೆಯ ದಿವಸದ ಉಜ್ಜೀವನಕ್ಕಾಗಿ ಕರೆಯಲ್ಪಟ್ಟ ನೀನು ಈ ಭೂಮಿಗೆ ಉಪ್ಪಾಗಿದ್ದಿ. ನೀನು ರುಚಿ ಕೊಡದ ಹೊರತು ನಿನ್ನನ್ನು ತೆಗೆದು ಕೆಳಗೆ ಹಾಕಿ ತುಳಿಯಲ್ಪಡುವುದಕ್ಕೆ ಯೋಗ್ಯವೇ ಹೊರತು ಮತ್ತಾವುದಕ್ಕೂ ಇಲ್ಲ. ಸೊ ಉಪ್ಪಿನ ಕುರಿತಾಗಿ ಸ್ವಲ್ಪ ಹಾಗೆ ಧ್ಯಾನ ಮಾಡ್ತಾ ಹೋಗೋಣ. ಉಪ್ಪು ಎಲ್ಲಿಂದ ಸಿಕ್ಕುತ್ತೆ ಅಂದರೆ ಸಮುದ್ರದಿಂದ ಸಿಕ್ಕುತ್ತೆ. ಸಮುದ್ರದ ನೀರನ್ನು ತೆಗೆದು ಆ ಒಂದು ಕಟ್ಟೆಗಳನ್ನ ಕಟ್ಟಿ ಒಂದು ಪಾಂಡ್ಗಳನ್ನ ಮಾಡಿ ಅದರಲ್ಲಿ ನೀರನ್ನ ಶೇಖರಣೆ ಮಾಡಿ ಅದನ್ನು ಏನು ಮಾಡ್ತಾರೆ, ಬಟ್ಟಿ ಮಾಡ್ತಾರೆ. ಅಂದ್ರೇನು, ಅದನ್ನು ಸೂರ್ಯನ ಶಾಖಕ್ಕೆ ಅದನ್ನು ಒಣಗಿಸ್ತಾರೆ. ಆ ನೀರೆಲ್ಲ ಅಬೆಯಾಗಿ ಮೇಲೆ ಹೋದ ನಂತರ ಅಲ್ಲಿ ಒಂದು ಪದರ ನಿಂತ್ಕೊಳ್ಳುತ್ತೆ, ಆ ಒಂದು ಸ್ಕೇಲ್ ನಿಂತ್ಕೊಳ್ತದೆ. ಅಲ್ಲಿ ನಿಂತ್ಕೊಳ್ತಕ್ಕಂಥ ಆ ಒಂದು ಸಂಗತಿಯನ್ನು ತೆಗೆದು ರಾಶಿ ಮಾಡಿ ಅದನ್ನು ನಮಗೆ ಕೊಡ್ತಾರೆ. ಸೊ ಅದನ್ನು ಉಪ್ಪು ಎಂಬುದಾಗಿ ಹೇಳಲ್ಪಡ್ತದೆ. ಹಾಗಿದ್ರೆ ಇಲ್ಲಿ ಗಮನಿಸ್ರಿ, ದೊಡ್ಡ ಸಮುದ್ರದ ನೀರನ್ನ ಒಂದು ಸ್ಪೂನ್ ತಗೊಬಂದು ನಮ್ಮ ಸಾಂಬಾರ್ಗೆ ಹಾಕಿ ನಾವು ಉಪಯೋಗಿಸಬಹುದಲ್ಲ. ಯಾಕದನ್ನು ನಾವು ಒಂದು ಕಟ್ಟೆಯಲ್ಲಿ ತಗೊಬಂದ ನೀರನ್ನ ಶೇಖರಣೆ ಮಾಡಿ ಅದನ್ನು ಒಣಗಿಸಿ ಅದರಲ್ಲಿ ಬಂದಂಥ ಉಪ್ಪನ್ನು ತೆಗೆದುಕೊಳ್ತೀವಿ? ಯಾಕಂದರೆ ಇಲ್ಲಿ ಒಂದು ಪ್ರಾಸೆಸ್ ಇದೆ. ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು ಅನ್ನೋದನ್ನು ಯೇಸು ಸ್ವಾಮಿಯಲ್ಲಿ ತೋರಿಸ್ಕೊಡ್ತಿದ್ದಾರೆ. ಉಪ್ಪು ಸಮುದ್ರದಿಂದ ಪ್ರತ್ಯೇಕಿಸಲ್ಪಟ್ಟದ್ದು. ಹಾಗೆಯೇ ಸಹೋದರಿಯೇ ಸಹೋದರನೇ, ನೀನು ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನು. ನಂತರ ಗಮನಿಸ್ರಿ, ನಾವು ರುಚಿ ಕೊಡುವವರಾಗಬೇಕಂದ್ರೆ, ನಾವು ರುಚಿ ಉಳ್ಳವರಾಗಬೇಕಂದ್ರೆ ನಾವೇನು ಮಾಡಬೇಕಾಗಿದೆ, ನಾವು ಆ ಸೂರ್ಯನ ಆ ಪ್ರಕಾಶದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಅಂದರೆ ದೇವರ ಮಹಿಮೆ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಆತನ ಮಹಿಮೆ ನಾವು ಎಳೆದುಕೊಳ್ಳಬೇಕು. ಆತನ ಏನಂತ ಹೇಳ್ತಾರೆ, ಆತನ ಪ್ರಸನ್ನತೆಯಿಂದ ಆತನ ಗುಣ ಸ್ವಭಾವಗಳನ್ನು ನಾವು ಎಳೆದುಕೊಳ್ಳಬೇಕು. ಮಹಿಮೆ ಅಂತ ಹೇಳಿದ್ರೆ ಆತನ ಗುಣ, ಆತನ ಸ್ವಭಾವ, ಅದನ್ನು ಅವಾಗೇ ಎಳೆದುಕೊಳ್ಳಬೇಕು. ಅದರ ಕೆಳಗಿದ್ದು ನಾವು ಯಾವಾಗ ನಮ್ಮನ್ನು ಶುದ್ಧೀಕರಿಸ್ಕೊಳ್ತೀವಿ, ಯಾವಾಗ ನಾವು ಇದರಲ್ಲಿ ನಾವು ತಂಗಿರ್ತೇವೋ, ಆತನಲ್ಲಿ ನಿರೀಕ್ಷಿಸ್ತಾ ಕಾಯ್ತಾ ಇರ್ತೇವೋ. ಉದಾಹರಣೆಗೆ ಅಪೊಸ್ತಲರು 50 ದಿವಸ ಕರ್ತನ ಸಮ್ಮುಖದಲ್ಲಿದ್ದಾರೆ. 40 ದಿವಸ ಕರ್ತನು ಅವರಿಗೆ ಪರಲೋಕ ರಾಜ್ಯದ ಕುರಿತಾಗಿ ಸುವಾರ್ತೆಯನ್ನು ಸಾರ್ತಾ ಬಂದ. ಇನ್ನು 10 ದಿವಸ ಅವರು ಒಂಟಿಯಾಗಿದ್ದು, ಅವರು ಮೇಲಂತಸ್ತಿನಲ್ಲಿ ಇದ್ದುಕೊಂಡು ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಹಾಗಾದರೆ 50 ದಿವಸ ಕರ್ತನ ಸಮ್ಮುಖದಲ್ಲಿ ಕಾದಿದ್ರು. ಪ್ರತ್ಯೇಕಿಸಲ್ಪಟ್ಟ ಜನ ದೇವ ಸಮ್ಮುಖದಲ್ಲಿ ಕಾದಿದೆ. ಈಗ ಆ ಕಾಯ್ತಾ ಇದ್ದ ಜನದ ಮೇಲೆ ದೇವರ ಮಹಿಮೆ ಇಳಿದು ಬರ್ತದೆ. ದೇವರ ಗುಣ, ದೇವರ ಸ್ವಭಾವ, ದೇವರ ಆತ್ಮನ ಬಲ ಇಳಿದು ಬರ್ತಾ ಇದೆ. ಬಲ ಬಂದ ಮೇಲೆ ನೋಡಬೇಕು, ಅವರಿದ್ದಂಥ ಯೆರೂಸಲೇಮ್, ಅವರಿದ್ದಂಥ ಯೂದಾಯ, ಅವರು ಹೋದಂಥ ಸಮಾರ್ಯ, ಅವರು ಹೋದಂಥ ಭೂಮಿಯ ಕಡೆಯವರೆಗೂ ಅವರು ಅಲ್ಲೋಲ ಕಲ್ಲೋಲ ಮಾಡುವವರಾಗಿ ಹೋದರು. ಒಬ್ಬ ತೋಮ ಭಾರತ ದೇಶವನ್ನು ನಡಗಿಸಿದ್ದಾನೆ. ಒಬ್ಬ ಪೌಲ ಸಂಪೂರ್ಣ ಯುರೋಪ್ ಖಂಡವನ್ನು ಆತ ನಡಗಿಸಿದ್ದಾನೆ. ಈ 12 ಜನ ಅಪೊಸ್ತಲರು, ಅದು ಅವರೊಂದಿಗೆ ಒಟ್ಟಾರೆ 120 ಜನ ಅಪೊಸ್ತಲರು ಪ್ರಪಂಚವನ್ನೇ ಅಲ್ಲಕಲ್ಲೋಲ ಮಾಡಿದವರು. ಹಾಗಿದ್ರೆ ಪ್ರಿಯರೇ, ಉಪ್ಪು ರುಚಿಯನ್ನು ಕೊಡುವಂಥದ್ದಾಗಿದೆ. ಉಪ್ಪು ಆ ಒಂದು ಸೂರ್ಯನ ಶಾಖದ ಕೆಳಗೆ, ಅಂದರೆ ಕರ್ತನ ಮಹಿಮೆ ಕೆಳಗೆ ಅದು ಕಾಯ್ತಾ ಇರುವುದಾದರೆ ಅದು ರುಚಿಯನ್ನು ಹೊಂದಿಕೊಳ್ತದೆ. ಅದು ತನ್ನ ಆಕಾರಕ್ಕೆ ಬರ್ತದೆ. ಸೊ ಈಗ ಅದು ತಂದ ನಂತರ ಆ ಉಪ್ಪು ಸಿದ್ಧವಾದ ನಂತರ ಅದನ್ನು ಪ್ಯಾಕ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಈಗ ಮನೆಗೆ ತೆಗೆದುಕೊಂಡು ಬರ್ತೀವಿ. ಮನೆಗೆ ತೊಗೊಂಬರ್ಬೇಕಾದ್ರೆ ಯಾರೆಲ್ಲ ಒಬ್ಬೊಬ್ಬರು 25 kg 50 kg ಉಪ್ಪು ತರ್ತೀರಾ? ಇಲ್ಲ. ನಮ್ಮ ಸಾಂಬಾರು ಪಾತ್ರೆಗೆ ಎಷ್ಟು kg ಗಟ್ಟಲೆ ಉಪ್ಪು ಹಾಕ್ತೀವಾ? ಇಲ್ಲ. ಎಷ್ಟು ಹಾಕ್ತೀವಿ? ಒಂದು ಸಾಂಬಾರಿಗೆ ಮ್ಯಾಕ್ಸಿಮಮ್ ಅಂದರೆ 2 to 3 ಟೀ ಸ್ಪೂನ್ ಸಾಲ್ಟ್ ಹಾಕ್ತೀವಿ. 3 ರಿಂದ 4 ಟೀ ಸ್ಪೂನ್ ಸಾಲ್ಟನ್ನ ನಾವು ಆ ಒಂದು ಸಾಂಬಾರ್ಗೆ ಹಾಕ್ತೀವಿ. ಸಾಂಬಾರ್ಗೆ ಹಾಕಿ ನಾವೇನು ಮಾಡ್ತೀವಿ, ಚೆನ್ನಾಗಿ ಕಲಿಸ್ತೀವಿ. ಆಗೇನಾಗುತ್ತೆ, ಸಾಂಬಾರಿನಲ್ಲಿರ್ತಕ್ಕಂಥ ತೆಂಗಿನಕಾಯಿ, ಅಲ್ಲಿರ್ತಕ್ಕಂಥ ಟೊಮೆಟೊ, ಅಲ್ಲಿರ್ತಕ್ಕಂಥ ಈರುಳ್ಳಿ, ಅಲ್ಲಿರ್ತಕ್ಕಂಥ ಆ ಒಂದು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಪೊಟ್ಯಾಟೊ ಎಲ್ಲದಕ್ಕೂ ಸಾಲ್ಟ್ ಹಿಡಿತದೆ. ಸೊ ಜಸ್ಟ್ 2 ಸ್ಪೂನ್ ಅಥವಾ 3 ಸ್ಪೂನ್. ಹಾಗೆ ಗಮನಿಸ್ರಿ, ಈ ಲೋಕದಲ್ಲಿರೋರ್ತಕ್ಕಂಥ ಎಲ್ಲರೂ ದೇವರು ಉಪ್ಪು ಅಂತ ಕರೀತಿಲ್ಲ. ಈ ಭಾರತ ದೇಶದಲ್ಲಿರ್ತಕ್ಕಂಥ ಈ 2% ಜನರಾಗಿರೋ ನಿನ್ನನ್ನು, ಆ 2% ಜನರಲ್ಲಿ ನಿನ್ನನ್ನು ದೇವರು ಸಾಲ್ಟ್ ಆಗಿ ಕರೀತಿದ್ದಾರೆ. ನಿನ್ನನ್ನು ಈ ಒಂದು ಭಾರತದ ಒಳಗಡೆ ಹಾಕಿ ನಿನ್ನನ್ನು ಹಾಗೇ ಸ್ಟಿರ್ ಮಾಡಲಿಕ್ಕಿದ್ದಾರೆ. ಆ ಕಡೆ ಕಲಿಸಿದ್ದಾರೆ. ನೋಡಿರಿ, ಒಂದೇ ಭಾಗದಲ್ಲಿ 2% ಜನ ಇಲ್ಲ. ಭಾರತದಾದ್ಯಂತ ಗುಡ್ಡಗಾಡುಗಳಲ್ಲಿ, ಪಟ್ಟಣಗಳಲ್ಲಿ, ಗ್ರಾಮಾಂತರದಲ್ಲಿ, ಹಳ್ಳಿಗಳಲ್ಲಿ, ಪಳ್ಳಿಗಳಲ್ಲಿ, ಎಲ್ಲ ಭಾಗಗಳಲ್ಲಿಯೂ ದೇವ ಜನರು ಇರೋದನ್ನು ನಾವು ನೋಡ್ತೀವಿ. ಯಾಕೆ ದೇವರು ಬೇರೆ ಬೇರೆ ಕಡೆಗಳಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರೆ? ಕಾರಣ ಇಷ್ಟೇ, ನೀನು ಅಲ್ಲಿಗೆ ಉಪ್ಪಾಗಿರಬೇಕಾಗಿದೆ.
ನೀನು ಉಪ್ಪಾಗಿ ನೀನು ರುಚಿ ಕೊಡಬೇಕಾಗಿದೆ. ಉಪ್ಪು ಮಾಡುವ ಕೆಲವು ಕಾರ್ಯಗಳಿದೆ. ಒಂದು, ರುಚಿ ಕೊಡುತ್ತೆ ಉಪ್ಪು. ಎರಡನೇದಾಗಿ ಉಪ್ಪು ಪ್ರೊಟೆಕ್ಟ್ ಮಾಡುತ್ತೆ. ಉಪ್ಪೊಳಗಡೆ ಯಾವುದನ್ನೆಲ್ಲ ಇಡ್ತೀವೋ ಅದು ಬೇಗ ಕೆಡೋದಿಲ್ಲ. ಸಮುದ್ರದಲ್ಲಿ ಹಿಡಿದಂಥ ಮೀನನ್ನು, ತುಂಬ ದೂರದಲ್ಲಿ ಆಳದಲ್ಲಿ ಹಿಡಿಯತಕ್ಕಂಥ ಮೀನನ್ನು ಅವರು ದಡಕ್ಕೆ ತರಬೇಕಂದ್ರೆ 6-7 ದಿನ ಬೇಕು. ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ, ಪ್ರಯಾಣ ಮಾಡಿ ಬರೋಕ್ಕೆ ತುಂಬ ದಿನ ಬೇಕು. ಹಾಗಿದ್ರೆ ಮೀನು ಕೆಟ್ಟೋಗ್ತದೆ. ಅದನ್ನು ಉಪ್ಪಿನಲ್ಲಿ ಹಾಕಿ ಅದನ್ನು ಶೇಖರಣೆ ಮಾಡಿ ತರ್ತಾರೆ. ಉಪ್ಪಿನೊಳಗಡೆ ಹಾಕಿದ ತರಕಾರಿಗಳು ಯಾವುದೇ ಕಾರಣಕ್ಕೂ ಕೊಳೆಯೋದಿಲ್ಲ. ಸಮುದ್ರದೊಳಗಡೆ ಬಿದ್ದಂಥ ಶವಗಳು ಏನಾಗೋದಿಲ್ಲ, ಡಿಕ್ಕೆ ಆಗಲ್ಲ, ನಾಶ ಆಗಲ್ಲ. ಸೊ ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಉಪ್ಪು ಕೆಡದಂತೆ ಕಾಪಾಡುವಂಥ ಒಂದು ಗುಣ ಹೊಂದಿದೆ. ಹಾಗಿದ್ರೆ ಈ ಭೂಮಿ ಕೆಡದಂತೆ ಕಾಪಾಡುವ ಗುಣ ನಿನಗೆ, ನಿನ್ನ ಮೇಲೆಯೂ ನನ್ನ ಮೇಲೆಯೂ ಅದೇ ಸಹೋದರಿಯ ಸಹೋದರನೇ. ರುಚಿ ಕೊಡುವ ಒಂದು ಗುಣ, ಕಾಪಾಡುವಂಥ ಒಂದು ಗುಣ. ಮೂರನೇದಾಗಿ ನಾವು ನೋಡ್ಲಿಕ್ಕೆ ಹೋದರೆ ಉಪ್ಪು ಮಾಡತಕ್ಕಂಥ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಅದು ಶುದ್ಧೀಕರಿಸ್ತದೆ. ಸಾಲ್ಟ್ ಹಾಕಿ ಕೆಲವು ಸಂಗತಿಗಳನ್ನ ಶುದ್ಧೀಕರಿಸ್ತಾರೆ. ಸೊ ನಾವು ಶುದ್ಧೀಕರಿಸುವುದಕ್ಕೂ ಉಪಯೋಗಿಸಲ್ಪಡುವವರಾಗಿದ್ದೇವೆ. ಕೆಲವು ಗಿಡಗಳಿಗೆ, ಕೆಲವು ಬೆಳೀತಕ್ಕಂಥ ಮರಗಳಿಗೆ ನಾವು ಉಪ್ಪು ಹಾಕ್ತಾರೆ. ಬೆಳವಣಿಗೆಗೂ ಉಪಯೋಗವಾಗುವಂತಹ ಒಂದು ಸಂಗತಿ ಅದು ಆಗಿದೆ. ಹಾಗಿದ್ರೆ ನಾನು ರುಚಿ ಕೊಡದ ಹೊರತು, ಉಪ್ಪಾಗಿರುವ ನಾನು ಉಪಯೋಗವಾಗದ ಹೊರತು, ಅದನ್ನು ತುಳಿಯೋದಕ್ಕೆ ಯೋಗ್ಯವೇ ಹೊರತು ಮತ್ತಾವುದಕ್ಕೂ ಇಲ್ಲ. ಉಪ್ಪು ರುಚಿಯನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಬರುತ್ತಂತೆ. ಯಾವಾಗ ಅಂದರೆ, ಬೆಳ್ಳಗಿರ್ತಕ್ಕಂಥ ಉಪ್ಪು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುವಾಗ ಅದು ರುಚಿ ಕಳ್ಕೊಳ್ತಾ ಇದೆ ಎಂಬುದಾಗಿ. ಸೊ ಅದನ್ನು ತೆಗೆದು ತುಳಿಯೋದಕ್ಕೂ ಉಪಯೋಗಿಸ್ತಾರೆ ಅಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ಸೊ ಇದು ಯಹೂದ್ಯರು ಬರೆದಂಥ ಒಂದು ವಿಷಯ. ಯಹೂದ್ಯರು ಇದನ್ನು ಹೇಳ್ಬೇಕಾರೆ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಯಹೂದ್ಯರಾದ ಯೇಸು ಹೇಳ್ತಾರೆ, ಇದು ಎಲ್ಲಿಗೆ ಸುರಿಯಲ್ಪಡುತ್ತೆ ಅಂದರೆ, ಯೆರೂಸಲೇಮ್ ದೇವಾಲಯದ ಮೆಟ್ಟಿಲುಗಳು ಎಂಥದಂತ ಹೇಳಿದ್ರೆ, ಕಲ್ಲಿಂದ ಮಾಡಿದ ಮೆಟ್ಟಿಲುಗಳು. ಆ ಮೆಟ್ಟಿಲುಗಳು ಹತ್ತುವಾಗ, ಬೆಳಗಿನ ಜಾವದಲ್ಲಿ ಅಥವಾ ಮಧ್ಯಾಹ್ನ ಸಮಯದಲ್ಲಿ ಹತ್ತುವಾಗ ಅದು ಜಾರುವಂಥದ್ದಾಗಿದೆ. ಯಾಕೆಂದರೆ ಅಲ್ಲಿ ತುಂಬ ಹಿಮ ಬೀಳೋದ್ರಿಂದ ಆ ಹಿಮದಿಂದ ಬರುವ ಪಾಚಿ ಅದು ಜಾರುವಂತೆ ಮಾಡ್ತದೆ. ಅದಕ್ಕಾಗಿ ಆ ಒಂದು ಉಪ್ಪನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಳಿಯುವುದಕ್ಕೆ ಆ ಒಂದು ಸ್ಟೆಪ್ಗಳ ಮೇಲೆ, ಆ ಹಂತಗಳ ಮೇಲೆ, ಮೆಟ್ಟಿಲುಗಳ ಮೇಲೆ ಅದನ್ನ ಸುರಿತಾರೆ. ಸೊ ಅವ್ರು ಸುರಿಯುವಾಗ ಏನಾಗುತ್ತೆ, ಅದು ರುಚಿ ಬರದೇ ಇರ್ತಕ್ಕಂಥ ಉಪ್ಪನ್ನು ಸುರಿಲೇಬೇಕು. ಸೊ ಹಾಗಿದ್ರೆ ಪ್ರಿಯರೇ, ನಾವು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಯಾವಾಗ ನಾವು ರುಚಿ ಕೊಡದ ಹೊರತು, ನಾವು ಶುದ್ಧೀಕರಿಸದ ಹೊರತು, ನಾವು ನಮ್ಮನ್ನು ಉಂಟು ಮಾಡಿದ ಉದ್ದೇಶವನ್ನು ನೆರವೇರಿಸದ ಹೊರತು, ನಾವು ತುಳಿಯಲ್ಪಡುವುದಕ್ಕೆ ಯೋಗ್ಯವೇ ಹೊರತು ಮತ್ತಾವುದಕ್ಕೂ ಅಲ್ಲ. ಹಾಗಿದ್ರೆ ನೀನು ಭೂಮಿಗೆ ಉಪ್ಪಾಗಿದ್ದಿ ಸಹೋದರನೇ, ಸಹೋದರಿಯೇ. ಸೊ ನೀನು ರುಚಿ ಕೊಟ್ಟರೆ ಮಾತ್ರನೇ, ಗಮನಿಸು, ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದ, ಪರಲೋಕಕ್ಕೆ ನೀನು ಆಶೀರ್ವಾದ. ಆಗ ಮಾತ್ರ ಉಜ್ಜೀವನ. ನಿನ್ನ ಕುಟುಂಬದಲ್ಲಿ ನೀನು ಉಪ್ಪಾಗಿರಬೇಕಲ್ಲ, ನಿನ್ನ ಗ್ರಾಮದಲ್ಲಿ ನೀನು ಉಪ್ಪಾಗಿರಬೇಕು, ನಿನ್ನ ಸಭೆಯಲ್ಲಿ ನೀನು ಉಪ್ಪಾಗಿರಬೇಕು, ನೀನು ರುಚಿಯುಳ್ಳವನಾಗಿರಬೇಕು. ನಿನ್ನ ದೇವರು ಉಪ್ಪು ಅಂತ ಹೇಳಿದ್ರು, ಪ್ರಾರಂಭದಲ್ಲಿ ಹೇಳಿದೆ, ನಿನ್ನ ಹುಳಿ ಅಂತ ಹೇಳಲಿಲ್ಲ, ನಿನ್ನ ಖಾರ ಅಂತ ಹೇಳಲಿಲ್ಲ, ನೀನಂತ ಇನ್ನೊಂದು ನೀನು ಕಹಿಯಾದವಳು ಅಂತ ಹೇಳಲಿಲ್ಲ, ಕಹಿಯಾದವನು ಅಂತ ಹೇಳಲಿಲ್ಲ. ದೇವರು ಉಪ್ಪು ಅಂತ ಹೇಳಿದ್ದಾರೆ. ಯಾಕೆ? ಉಪ್ಪು ಬೇಕೇ ಬೇಕಾಗಿದೆ. ಪ್ರತಿಯೊಬ್ಬರಿಗೂ ಉಪ್ಪು ಬೇಕೇ ಬೇಕಾಗಿದೆ. ದೇಹದಲ್ಲಿ ಉಪ್ಪಿನ ಅಂಶ ಇಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಬದುಕೋದೇ ಕಷ್ಟ. ಸೋಡಿಯಂ ಲೆವೆಲ್ ಬೇಕೇ ಬೇಕು. ಸೋಡಿಯಂ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸಾಲ್ಟನ್ನು ತಿನ್ನಿಸ್ತಾರೆ ಡಾಕ್ಟರ್ಸ್. ಸೊ ಸಾಲ್ಟ್ ಈಸ್ ವೆರಿ ನೀಡೆಡ್. ಉಪ್ಪು ಅತಿ ಮುಖ್ಯವಾದದ್ದು, ಅತಿ ಪ್ರಾಮುಖ್ಯವಾದದ್ದು. ಸೊ ಹಾಗಿದ್ರೆ ನೀನು ಪ್ರಾಮುಖ್ಯವಾದವನು, ಈ ಲೋಕಕ್ಕೆ ಪ್ರಾಮುಖ್ಯವಾದವಳು, ನೀನು ಈ ಉಜ್ಜೀವನಕ್ಕೆ ಪ್ರಾಮುಖ್ಯವಾದವನು. ನಿನ್ನ ಸಮರ್ಪಿಸಿಕೊಡ್ತೀಯೋ? ಕರ್ತನ ರುಚಿ ಕೊಡುವುದಕ್ಕೆ ಸಮರ್ಪಿಸಿಕೊಡುತ್ತಾನೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಡ್ತೀಯೋ? ಈ ಸಮಯದಲ್ಲಿ ಒಪ್ಪಿಸಿಕೊಡು, ಮೊಣಕಾಲು ಹಾಕಿ ಒಪ್ಪಿಸಿಕೊಡು. ಕರ್ತನೆ ನಿನಗೆ ಸ್ತೋತ್ರ ಅಪ್ಪ, ನನ್ನನ್ನು ಸಮರ್ಪಿಸಿಕೊಳ್ತೇನೆ. ನಮ್ಮೊಬ್ಬೊಬ್ಬರನ್ನು ನಾವು ಸಮರ್ಪಿಸಿಕೊಳ್ಳುತ್ತೇವೆ, ಉಪ್ಪಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ನಮ್ಮನ್ನು ಉಪ್ಪಾಗಿ ಕರೆದಿದ್ದಿ, ಲೋಕಕ್ಕೆ ರುಚಿ ಕೊಡುವುದಕ್ಕಾಗಿ ನಮ್ಮನ್ನು ಕರೆದಿದ್ದಿ ಅಪ್ಪ. ನಾವು ರುಚಿ ಕಳಕೊಳ್ಳದ ಹಾಗೆ ನಮ್ಮ ರುಚಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಿನ್ನ ಸಮ್ಮುಖದಲ್ಲಿ ಕುಳಿತು ಸ್ವಾಮಿ ಅಪ್ಪ, ದಿನ ಆ ಒಂದು ಕರ್ತನೆ ಮಹಿಮೆಯ ಆ ಒಂದು ಸ್ವಭಾವಗಳನ್ನ ನಾವು ಎಳೆದುಕೊಳ್ಳುವುದಕ್ಕೆ ಸಹಾಯ ಮಾಡು ಕರ್ತನೆ. ನಿನ್ನ ಗುಣ ಸ್ವಭಾವದಿಂದ ತುಂಬಲ್ಪಡುವುದಕ್ಕೆ ಸಹಾಯ ಮಾಡು. ಕೃಪೆ ಕೊಟ್ಟು ನಡೆಸು ಕರ್ತನೆ. ಈ ಉಜ್ಜೀವನದಲ್ಲಿ ಪಾಲ್ಗೊಳ್ಳುವವರಾಗಿ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ಉಜ್ಜೀವನಕ್ಕೆ ಕಾರಣರಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಆದಿ ಅಪೊಸ್ತಲರನ್ನು ಉಪಯೋಗಿಸಿದ್ದಿ ಸ್ವಾಮಿ, ನಂಬಿಕೆ ನಾಯಕರುಗಳನ್ನ ಉಪಯೋಗಿಸಿದ್ದಿ ಸ್ವಾಮಿ ಅಪ್ಪ. 2024ನೇ ವರ್ಷದಲ್ಲಿಯೂ ಕೂಡ ಕರ್ತನೆ, 24, 25 ವರ್ಷಗಳಲ್ಲಿಯೂ ಕೂಡ ಕರ್ತನೆ, ನಮ್ಮನ್ನು ಬಲವಾಗಿ ಉಪಯೋಗಿಸಿಕೋ. ನಮ್ಮನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆಪ್ಪ. ನಮ್ಮನ್ನು ರುಚಿಯಿಂದ ತುಂಬಿಸಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ಮಾಡುವಂಥ ದೇವರು ನೀವಾಗಿದ್ದಿರಲಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ, ಎಲ್ಲ ಘನತೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ ಪ್ರಿಯರೇ. ದಯಮಾಡಿ ಈ ವಿಡಿಯೋನ
ಪೂರ್ಣವಾಗಿ ನೋಡ್ರಿ ಮತ್ತು ನಿಮ್ಮ ಸಹೋದರರಿಗೂ ಕೂಡ ಇದನ್ನು ಕಳಿಸ್ಕೊಡ್ರಿ. ಖಂಡಿತ ಇದು ಅವ್ರಿಗೆ ಆಶೀರ್ವಾದವಾಗಿರುತ್ತೆ. ಥ್ಯಾಂಕ್ ಯು.